ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಯಮ್ಮ ಇವತ್ತು ಮಲ್ಲಪ್ಪ ಜೋತಾವ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಂದಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಮೇಡಮ್ ಡಿಸೆಂಬರ್ 20 ಅಂತ ಹೇಳ್ಬೇಕು ಮೇಡಮ್ ರೀ ಸರ್. ಹಾಂ ರಿಕ್ವೆಸ್ಟೆಡ್ ಸರ್ ಪ್ಲೀಸ್. ರಿಕ್ವೆಸ್ಟ್ ಹೇಳಿದ್ರೆ ಕೇಳಲ್ಲ ಏನು ಹೇಳ ರಿಕ್ವೆಸ್ಟ್ ಇಷ್ಟ ಸರ್. ಹೇಳತ್ತೀವಿ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ बोलो भीम भगवान के, बोलो भीम भगवान के। ಅತ್ಯಂತ ಉತ್ಕೃಷ್ಟ ಮಟ್ಟದ ಸಾವಿರ ಗಟ್ಟಲೆ ಊರುಗಳನ್ನು ಸೇರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾವಪೂರ್ಣ ನಮನಗಳನ್ನು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳನ್ನ ಅಲ್ಲಿ ಸಲ್ಲಿಸ್ತಾ ಇದ್ದಾರೆ. ಅತ್ಯಂತ ಅಲಂಕಾರ ಭರಿತ, ಅತ್ಯಂತ ಭವ್ಯವಾಗಿರುವಂತಹ ಬೃಹದಾಕಾರದ ಪುಷ್ಪ ಮಾಲೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹುಶಃ ನಾವು ಸೌತ್ ಬರ ಆಯೋಗ ಭಾರತಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೌತ್ ಬರ ಆಯೋಗದ ಮುಂದೆ ಹೋಗಿ ಸಾಕ್ಷಿಯನ್ನು ನುಡಿತಾರೆ. ಬಹಳ ಅದ್ಭುತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಇರತಕ್ಕಂಥ ಜನರ ಆಶೋತ್ತರಗಳನ್ನು ಕಲಬುರಗಿ ವಿಭಾಗದ ಕನಕಗುರು ಪೀಠದ ಪೀಠಾಧಿಪತಿಗಳಾಗಿರುವಂಥ ಶ್ರೀ 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 ಸಿದ್ದರಾಮಾನಂದ ಪುರಿ ಮಹಾಸ್ವಾಮೀಜಿಗಳವರ ಒಂದು ಸಾನ್ನಿಧ್ಯದಲ್ಲಿ ದಿನಾಂಕ 8/12/2024 ರವಿವಾರದಂದು ಬೆಳಗ್ಗೆ 11 ಗಂಟೆಗೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಿಂತಣಿ ಬ್ರಿಡ್ಜ್ ಮಠದಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆದಿದ್ದಾರೆ ಅಂತಕ್ಕಂಥದ್ದು. ಯಾಕೆ ಈ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ ಮತ್ತು ನಾವು ಯಾಕೆ ಪತ್ರಿಕೆ ಹೇಳಿಕೆ ಮುಖಾಂತರ ತಮ್ಮ ಮುಂದೆ ಬಂದಿದ್ದೇವೆ ಅಂತಂದರೆ, ಜನವರಿ ತಿಂಗಳು 2025ರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 12, 13, 14ನೇ ತಾರೀಕಿನಂದು ಜನವರಿ ತಿಂಗಳ 12, 13, 14ನೇ ತಾರೀಕಿನಂದು ಹಾಲು ಮತ ಸಂಸ್ಕೃತ ವೈಭವ ಅಂತಕ್ಕಂಥದ್ದು ಕರ್ನಾಟಕದಲ್ಲಿಯೇ ಅತ್ಯಂತ ವಿಶಿಷ್ಟ ವಿಭಿನ್ನ ಒಂದು ಧಾರ್ಮಿಕ ಸಂಸ್ಕಾರಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಮಹೋನ್ನತವಾದಂಥ ಕಾರ್ಯವನ್ನು ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಆ ಒಂದು ಹಾಲು ಮತ ಸಂಸ್ಕೃತ ವೈಭವ ಏನು ಕಾರ್ಯಕ್ರಮ 2025 ಜನವರಿಯಲ್ಲಿ ನಡೀತಾ ಇದೆ. ಅವತ್ತಿನ ದಿವಸ ಸಾವಿರ ಜನ ಪ್ರತಿ ವರ್ಷದಂತೆ ಈ ಸಾರಿನೂ ಸಹ ಸಾವಿರಾರು ಲಕ್ಷಗಟ್ಟಲೆ ಜನ ಬರ್ತಾ ಇರೋದರಿಂದ ಮತ್ತು ಆ ಸಭೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಿರುವಂಥ ಗಣ್ಯಮಾನ್ಯರು ಬರ್ತಾ ಇದ್ದಾರೆ. ನಡೀತೆ ಕಳ ಸುಟ್ಟ
BJP ಪ್ರಾಥಮಿಕ ಸದಸ್ಯನೂ ಇಲ್ಲ, ಅದನ್ನೇ ಬಬ್ಬಿ ಹಾಕ್ತಾರೆ ನನ್ನ ಮಕ್ಕಳು. ಕೆಲವು ಮಂದಿ ಅದಾರ BJP ಒಳಗೆ. ಯತ್ನಾಳರು ತಮ್ಮ ಮಗನ ಕರ್ಕೊಂಡು ಹೋಗಿದ್ರು, ಅವನು ಬೇರೆ ಕೆಲಸಕ್ಕೂ ಬಂದಿದ್ದ. ನಾವೇನು BJP ಒಳಗೆ ಟಿಕೆಟ್ ಬೇಡಲ್ಲ, ನಮ್ಮ ಮಗ ಟಿಕೆಟ್ ಕೊಡ್ರಿ, ನಮ್ಮ ಮಗನ ರಾಜ್ಯಾಧ್ಯಕ್ಷ ಮಾಡತ್ತೀವಿ, ನಾವೇನು ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷ ಮಾಡಕ್ಕೆ ಕೇಳಿಲ್ಲ ಏನಿಲ್ಲ. ಜಾರಕಿಹೊಳಿ ಅವರು ಏನಂದ್ರೆ ಅವರ ಏನು ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರಾಗಿ ಒಪ್ಪಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಈಗ ನಾನು ಸೈಲೆಂಟು, ರಮೇಶ್ ಜಾರಕಿಹೊಳಿ ವೈಲೆಂಟ್. ಅವ್ರದ್ದೊಂದು ಪೀರಿಯಡ್ ಕೊಟ್ಟಿವಿ, ಅಟ್ಟು ಮುಗಿದ ಮ್ಯಾಗ ಮತ್ತೊಬ್ಬರು ವೈಲೆಂಟ್. ಹಿಂಗೆಲ್ಲ ಹಂಚ್ಕೊಂಡ್ವಿ ನಾವು. ಪೂರ್ತಿ ತಣ್ಣಗಾಗಿ ಬರ್ಪಾಗ್ಯಾರತ್ತು ಬರೀವಿ ಯಾರಿಗೆ. ನೀವು ನಾ ಎಷ್ಟು ಹುರುಪನಾಗದಿ ನಾನು ನೋಡ್ಯಾರೆ ಬರೀರಿ ನೀವು. ನಮ್ಮ ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ, ಭಾಳ ಮಂದಿ ಗೊತ್ತಿಲ್ಲ. ನೋಡ್ರಿ, ನಾನು ನನ್ನ ರಾಜಕೀಯ ಜೀವನ 35 ವರ್ಷದಿದೆ. ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿಯವರು, ಅನಂತ್ ಕುಮಾರ್ ಅವರು, ರಾಜನಾಥ್ ಸಿಂಗ್ರು, ಜಸ್ವಂತ್ ಸಿಂಗ್ ಕಾಲದಲ್ಲಿ ಇದ್ದಂಥವ್ರು ನಾವು. ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು, ಆದರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ, ಯತ್ನಾಳ್ ಮುಗಿಸ್ಬಿಡ್ತೀನಿ ಅಂತ ಯಾವ್ರ ಮೂರ್ಖ ನನ್ನ ಮಕ್ಕಳು ತೊಗೊಂಡಿದ್ದು ತಪ್ಪು. ಶಿಸ್ತುಕ್ರಮ ಏನು ಇಲ್ಲ ಮತ್ತು ಇದು ನಕ್ಕೋತ ಹೇಳಕತ್ತೇನೆ ಅನಿಸುತ್ತೆ. ಒಳ್ಳೆ ಕೆಲಸ ಮಾಡಕ್ಕೆ ಹೇಳ್ಯಾರ, ಮುಂದೆ ಒಂದು ದಿವಸ ಒಳ್ಳೆ ಭವಿಷ್ಯ ಐತೆ ಅಂತ ಹೇಳ್ಯಾರ. ಮೂರ್ತಿ ಮಾಡಲಾಗಿದೆ ಸರ್, ವಕ್ಫ್ ಸಂಪುಟ ಯಾವ ತಿಂಗಳು ತಾವಿಲ್ಲ, ಪ್ರತ್ಯೇಕ ಹೋರಾಟ ಸರ್. ನೋಡ್ರಿ, ಈ ಹೋರಾಟ ಪ್ರಾರಂಭ ಮಾಡಿದವ್ರೆ ನಾವೇ. ಮೊದಲೇ ಮಾಡಬೇಕಾಗಿತ್ತು. ನಾವು ಮುಂಜಾನೆ ಪ್ರೆಸ್ ಮೀಟ್ ಮಾಡಿದ್ವಿ. ನಾವು ಮೊದಲ ಹಂತದ ಪ್ರವಾಸವನ್ನು ಘೋಷಣೆ ಮಾಡಿದ್ವಿ. 12 ಗಂಟೆಗೆ ಅವರು ಘೋಷಣೆ ಮಾಡಿದ್ರು. ಮೊದಲು ಹಂಗಾದ್ರೆ ಯಾರು ನಾವು 2,500 ಪುಟದ ಒಂದು ಮಾಹಿತಿ ಕೊಟ್ಟಿದ್ದೀವಿ. ನಾ ಹೇಳಿಲ್ಲ, ಮೊದಲು ಅದನ್ನೇ ಹೇಳಿದೆ. ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ IAS ಅಧಿಕಾರಿಗಳು ಭಾಳ ಮೆಚ್ಚುಗೆ ಕೊಟ್ಟು ಇಷ್ಟು ಮಾಹಿತಿ, ಇಷ್ಟು ಕರಾಳ ಇದು ಅನ್ನೋಂಥದ್ದು ನಾವು ಕೊಟ್ಟ. ಬಹುಶಃ ಯಾವ ರಾಜ್ಯದಾಗೂ ಇದು ಹೋರಾಟ ಆಗಿಲ್ಲ, ಇದು ಫಸ್ಟ್. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗರಣೆ. ವಂದನೆಗಳು.